ಹಾಯ್ ಹೆಲೋ ನಮಸ್ಕಾರ. ನಾವಿವತ್ತು ಒಂದು ತುಂಬಾ ಟೇಸ್ಟಿಯಾದಂತಹ, ಆರೋಗ್ಯಕ್ಕೂ ತುಂಬ ಉತ್ತಮವಾಗಿರುವಂತಹ, ಹಾಗೆ ಸ್ವಲ್ಪ ಸುಲಭವಾಗಿ ಸರಳವಾಗಿ ಬೇಗನೆ ಮಾಡಬಹುದಾದಂಥ ಒಂದು ಚಟ್ನಿಯನ್ನು ಮಾಡೋಣ ಬನ್ನಿ. ಈ ಚಟ್ನಿ ಮಾಡೋದಕ್ಕೆ ನಾನು ಸ್ವಲ್ಪ ನುಗ್ಗೆ ಸೊಪ್ಪನ್ನು ತಗೊಂಡಿದ್ದೇನೆ. ಹಾಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ 1 ಟೀ ಸ್ಪೂನ್ನಷ್ಟು ಉದ್ದಿನ ಬೇಳೆಯನ್ನು ಹಾಕೋಬೇಕು. ಉದ್ದಿನ ಬೇಳೆ ಹಾಕ್ಕೊಂಡು ಸ್ವಲ್ಪ ಅದು ಕೆಂಪಾದಾಗ ನಾವು ಅದಕ್ಕೆ 1 ಬೆಳ್ಳುಳ್ಳಿ ಹಾಗೆ ಒಂಚೂರು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಅದರ ಜೊತೆಗೆ ಸ್ವಲ್ಪ ಬೇವಿನ ಸೊಪ್ಪು ಹಾಗೆ 2 ರಿಂದ 3 ಕೆಂಪು ಮೆಣಸನ್ನು ಹಾಕ್ಕೊಂಡು ಹುರ್ಕೋಬೇಕು. ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಆಮೇಲೆ ಇದು ಎಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು ಜಾಸ್ತಿ ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ತಾ ಇಲ್ಲ, ಸ್ವಲ್ಪ 1 ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನು ತಗೊಂಡಿದ್ದೇನೆ ನಾನು. ಹಾಗೆ ಅದಕ್ಕೆ 2 ರಿಂದ 3 ಸ್ಪೂನ್ನಷ್ಟು ತೆಂಗಿನ ತುರಿ ಸಾಕಾಗ್ತದೆ. ಹಾಗೆ 2 ರಿಂದ 3 ಸ್ಪೂನ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡು ಇದನ್ನ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕು. ಇದು ಈ ತೆಂಗಿನ ತುರಿ ಮತ್ತು ಈರುಳ್ಳಿ ಕೆಂಪು ಮೆಣಸೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ತುಂಬ ಹುರಿಯೋದು ಬೇಡ, ತುಂಬ ರೋಸ್ಟ್ ಮಾಡೋದು ಬೇಡ. ಆಮೇಲೆ ಇದಕ್ಕೆ ನಾವು ತೊಳೆದಿಟ್ಕೊಂಡಂತಹ ನುಗ್ಗೆ ಸೊಪ್ಪನ್ನು ಆ್ಯಡ್ ಮಾಡಬೇಕು. ನಾನಿಲ್ಲಿ 1 ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನು ತಗೊಂಡು ಅದನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನ ನೀರೆಲ್ಲ ಹಿಂಡಿಬಿಟ್ಟು ಹಾಗೆಯೇ ಹಾಕ್ಕೋಬೇಕು. ಇದನ್ನ ಮತ್ತೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ಈ ನುಗ್ಗೆ ಸೊಪ್ಪಿನ ಚಟ್ನಿಯನ್ನು ನಾವು 2 ರೀತಿಯಲ್ಲಿ ಮಾಡ್ಬೋದು. ಒಂದು, ಈ ನುಗ್ಗೆ ಸೊಪ್ಪನ್ನು ಒಣಗಿಸಿ ಅದನ್ನು ಪೌಡ್ರ್ ಮಾಡಿಕೊಂಡು ಒಣ ಕೊಬ್ಬರಿ ಜೊತೆ ಪೌಡ್ರ್ ಮತ್ತು ಹಾಗೆಯೇ ಉಳಿದ ಸಾಮಗ್ರಿಗಳನ್ನು ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಮಾಡ್ಬೋದು. ಅದಕ್ಕಿಂತ ನಮಗೆ ಫ್ರೆಶ್ ಆಗಿ ಸಿಗ್ತದೆ ಎಲೆಗಳು ಅಂತೇಳಿ ನುಗ್ಗೆ ಸೊಪ್ಪು ಅಂತ ಹೇಳಿದರೆ ನಾವು ಈ ಥರ ಮಾಡ್ಕೋಬೋದು. ಫ್ರೆಶ್ ಆಗಿ ನಮಗೆ ಎಲ್ಲ ಟೈಮಲ್ಲೂ ನುಗ್ಗೆ ಸೊಪ್ಪು ಸಿಗೋದಿಲ್ಲ ಅಂತಾದರೆ ಆ ಥರದನ್ನ ಒಣಗಿಸಿ ಸಿಕ್ಕಾಗ ಎಲೆಯನ್ನು ಒಣಗಿಸ್ಕೊಂಡು ಡ್ರೈ ಆಗಿ ಪೌಡ್ರ್ ಮಾಡಿಕೊಂಡು ಇಟ್ಕೋಬೋದು. ಈಗ ಇಷ್ಟು ರೋಸ್ಟ್ ಮಾಡಿ ಆದಮೇಲೆ ನಾವು ಅದಕ್ಕೊಂದು ಸ್ವಲ್ಪ ಹುಣಸೆ ಹುಳಿ ಹಾಗೆ ಒಂಚೂರು ಉಪ್ಪನ್ನು ಹಾಕ್ಕೊಂಡು ನಾವು ಇದನ್ನ ಚಟ್ನಿ ಗ್ರೈಂಡ್ ಮಾಡ್ಕೋಬೇಕು, ರುಬ್ಕೊಂಡು ಬರಬೇಕು. ಈಗ ನಾನು ಈ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಿ ಇದನ್ನ ನಾನು ರುಬ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ರುಬ್ಕೊಳ್ಳೋಗ್ಲೂ ಅಷ್ಟೇ ನಾವು ಯಾವುದೇ ಸ್ವಲ್ಪನೂ ನೀರನ್ನು ಆ್ಯಡ್ ಮಾಡಬಾರ್ದು, ಹೀಗೇ ಡ್ರೈ ಆಗಿ ರುಬ್ಕೋಬೇಕು. ಹಾಗೆ ಇದನ್ನ ತುಂಬ ಫೈನ್ ಪೇಸ್ಟಾಗಿ ಮಾಡಲಿಕ್ಕಿಲ್ಲ, ಇದನ್ನ ಪೌಡರ್ ತರಿಯಾಗಿ ಮಾಡ್ಕೋಬೇಕು. ನೋಡಿ ಇವಾಗ ರುಬ್ಕೊಂಡಾಯಿತು, ನಾನು ತೋರಿಸ್ತೀನಿ ಹೇಗಾಗಿದೆ ಅಂತ. ಈಗ ನೋಡಿ ಇದಕ್ಕೆ ನಾನು ಸ್ವಲ್ಪನೂ ನೀರು ಆ್ಯಡ್ ಮಾಡಿಲ್ಲ, ಹಾಗೆ ಮತ್ತು ತರಿಯಾಗಿ ರುಬ್ಕೊಂಡಿದ್ದೇನೆ. ನೋಡಿ ಇದು ಗಂಜಿ ಜೊತೆಗೆ ಅಂದರೆ ಬಿಸಿ ಅನ್ನದ ಜೊತೆಗೆ ತುಂಬಾ ಟೇಸ್ಟಿ ಆಗ್ತದೆ. ಖಂಡಿತವಾಗ್ಲೂ ನಿಮಗಿದು ಇಷ್ಟ ಆಗ್ತದೆ. ನೀವು ಒಂದು ಸಾರಿ ಇದನ್ನ ಮಾಡಿ, ನುಗ್ಗೆ ಸೊಪ್ಪು ಸಿಕ್ಕಿದರೆ ಇದನ್ನ ಟ್ರೈ ಮಾಡಿ. ಹಾಗೆ ಹೇಗಾಯಿತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಈ ಆರೋಗ್ಯಕರ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಕೊನೆಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.